ಆತ್ಮೀಯ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2024ರ ಕೃಷಿ ಮೇಳವನ್ನು ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಧ್ಯೇಯ ವಾಕ್ಯದೊಡನೆ ಸುಮಾರು ಒಂದು 700 ಮಳಿಗೆಗಳಲ್ಲಿ ಈ ಒಂದು ಹವಾಮಾನ ಚತುರ ಡಿಜಿಟಲ್ ಕೃಷಿ ಆಧಾರದ ತಂತ್ರಜ್ಞಾನಗಳನ್ನು ನಿಮಗೆ ತೆರೆದುಪಡಿಸಿದೆ. ಅದರಲ್ಲಿ ನಾವು ಈ ಒಂದು 700 ಮಳಿಗೆಗಳಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅಡಿಯಲ್ಲಿ ಬರುವಂಥ ಸಂಶೋಧನಾ ಕೇಂದ್ರಗಳು, ವಿವಿಧ ವಿಭಾಗಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಮಳಿಗೆಗಳಲ್ಲಿ ಸಾಕಷ್ಟು ತಂತ್ರಜ್ಞಾನಗಳನ್ನು ರೈತರಿಗೆ ತೆರೆದಿಟ್ಟಿರ್ತಾರೆ. ಮುಂದುವರೆದು ಸ್ವಸಹಾಯ ಸಂಘಗಳು ಮತ್ತು ರೈತ ಉತ್ಪಾದಕರ ಸಂಸ್ಥೆಗಳ ಪೆವಿಲಿಯನ್ನಲ್ಲಿ ಸುಮಾರು 120 ಮಳಿಗೆಗಳಲ್ಲಿ ಸ್ವಸಹಾಯ ಸಂಘಗಳಲ್ಲಿ ತಯಾರಿಸುವಂಥ ಮೌಲ್ಯವರ್ಧಿತ ಉತ್ಪನ್ನಗಳು ಹಾಗೂ ರೈತ ಉತ್ಪಾದಕರ ಸಂಘಗಳ ಉಪಯೋಗಗಳು ಮತ್ತು ಅಲ್ಲಿನ ಉತ್ಪನ್ನಗಳನ್ನು ರೈತರ ಉಪಯೋಗಕ್ಕೋಸ್ಕರವಾಗಿ ಆಯೋಜಿಸಲಾಗಿದೆ. ಮತ್ತು ಏನು ಸಲಹಾ ಕೇಂದ್ರದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬರುವಂಥ ಎಲ್ಲ ವಿವಿಧ ವಿಭಾಗಗಳ ವಿಷಯ ತಜ್ಞರು ರೈತರ ಸಮಸ್ಯೆಗಳಿಗೆ ಚರ್ಚೆ ಸಂವಾದಗಳ ಮುಖಾಂತರ ಅವರಿಗೆ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ, ಅವರ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಈ ಒಂದು 4 ದಿನಗಳು ಸಹ ಇಲ್ಲಿ ರೈತರೊಂದಿಗೆ ಇರ್ತಾರೆ. ಮತ್ತು ಮುಂದುವರೆದು ನಮಗೆ ಏನೀಗ ಒಂದು ತಂತ್ರಜ್ಞಾನ ಯುಗದಲ್ಲಿ ಸಾಕಷ್ಟು ನಾವೀಗ ಕೃಷಿಯಲ್ಲಿ ಯಾಂತ್ರೀಕರಣ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ 2 ಪೆವಿಲಿಯನ್ಸಲ್ಲಿ ಕೃಷಿ ಯಂತ್ರೋಪಕರಣಗಳ ವಿಷಯವಾದಂಥ ತಂತ್ರಜ್ಞಾನಗಳನ್ನು, ಕೃಷಿ ಯಂತ್ರೋಪಕರಣಗಳನ್ನು, ಕೃಷಿ ಇಂಜಿನಿಯರಿಂಗ್ ಸಲಕರಣೆಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿರ್ತೇವೆ. ಮತ್ತು ಈಗ ನಾವು ನಿಖರ ಕೃಷಿ ಮತ್ತು ನಿಖರ ನೀರಾವರಿ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋ ಉದ್ದೇಶದಿಂದಾಗಿ ನಾವು ನೀರಾವರಿಯಲ್ಲಿ ಯಾವ ರೀತಿ ನಾವು ಹೊಸ ಹನಿ ನೀರಾವರಿ, ತುಂತುರು ನೀರಾವರಿ ಯಾವ ರೀತಿ ಅಳವಡಿಸ್ಕೋಬೇಕು, ಆ ತಂತ್ರಜ್ಞಾನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳನ್ನ ಆಯೋಜಿಸಿರ್ತೇವೆ. ಮತ್ತು ನಾವೇನೀಗ ಸಮಗ್ರ ಕೃಷಿ ಅಂತಂದ ಸಂದರ್ಭದಲ್ಲಿ ಪಶುಸಂಗೋಪನೆ ಒಂದು ಭಾಳ ಮುಖ್ಯವಾದಂಥ ಅಂಶ ಆಗುತ್ತೆ. ಅದರಲ್ಲಿ ಹೈನುಗಾರಿಕೆ ಇರ್ಬೋದು, ಕುಕ್ಕುಟ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಇದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಬಳಕೆ ಮಾಡಿಕೊಂಡು ರೈತರ ಆದಾಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ಎಲ್ಲ ವಿಷಯಗಳನ್ನು ಅವ್ರಿಗೆ ನೇರವಾಗಿ ನೋಡೋದಕ್ಕೆ ಮತ್ತು ಅದ್ರ ಬಗ್ಗೆ ಚರ್ಚಿಸಿ ತಿಳ್ಕೊಳ್ಳೋದಕ್ಕೆ ಪಶುಸಂಗೋಪನೆ ಪೆವಿಲಿಯನ್ನಲ್ಲಿ ಸುಮಾರು 40 ಮಳಿಗೆಗಳಲ್ಲಿ ನಾವು ಅದನ್ನು ವಿಶೇಷವಾಗಿ ಆಯೋಜನೆ ಮಾಡಿರ್ತೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಏನು ಈ ಒಂದು ದಕ್ಷಿಣ ಭಾರತದ ಪ್ರಮುಖ ತಳಿಗಳಂಥ ಹಳ್ಳಿಕಾರ್ ಆಗ್ಬೋದು ಅಥವಾ ಮಲೆನಾಡು ಗಿಡ್ಡ ಆಗ್ಬೋದು, ಈ ಥರ ಹಳೆಯ ಒಂದು ಸಾಂಪ್ರದಾಯಿಕ ಹಸು ಮತ್ತು ದನಗಳ ತಳಿಗಳನ್ನು ವಿಶೇಷವಾಗಿ ನಿಮ್ಮನ್ನು ನೋಡೋಕ್ಕೆ ಆಯೋಜನೆ ಮಾಡಿರ್ತೇವೆ. ಮತ್ತು ಈ ಒಂದು ಮೇಳಕ್ಕೆ ಬರುವಂಥ ಸಾಕಷ್ಟು ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಆಗೋದಕ್ಕೋಸ್ಕರ ವೈದ್ಯಕೀಯ ಸೇವೆಗಳನ್ನು ನಾವು ತುರ್ತು ವೈದ್ಯಕೀಯ ಸೇವೆಗಳು ಮತ್ತು ಅವರಿಗೆ ಒಂದು ವೈದ್ಯಕೀಯ ತಪಾಸಣೆ ಕೂಡ ಈ ಒಂದು ಮೇಳದಲ್ಲಿ ಆಯೋಜನೆ ಮಾಡಿರ್ತೇವೆ. ಅದ ನಂತರದಲ್ಲಿ ಏನು ದೊಡ್ಡ ಮಟ್ಟದ ಕೃಷಿ ಯಾಂತ್ರೀಕರಣದಲ್ಲಿ ಉಪಯೋಗ ಬರುವಂಥ ಟ್ರ್ಯಾಕ್ಟರ್ಗಳಾಗ್ಬೋದು ಅಥವಾ ದೊಡ್ಡ ಪ್ರಮಾಣದ ಮಿಷನರೀಸ್ಗಳನ್ನ ತೆರೆದ ಒಂದು ಮೈದಾನದಲ್ಲಿ ಅವರುಗಳಿಗೆ ಆ ಡ್ರೋನ್ಗಳಾಗ್ಬೋದು ಅಥವಾ ಯಾವ ರೀತಿ ನಾವು ಒಂದು ಕಂಬೈನ್ಡ್ ಸ್ಪ್ರೇಯರ್ಸ್ಗಳನ್ನ, ಜೆಟ್ ಸ್ಪ್ರೇಯರ್ಸ್ಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಬೋದು, ಆ ಒಂದು ಪ್ರಾತ್ಯಕ್ಷಿಗಳನ್ನ ತೋರಿಸೋದಕ್ಕೆ ತೆರೆದ ಮೈದಾನದಲ್ಲಿ ವ್ಯವಸ್ಥೆ ಮಾಡಿರ್ತೇವೆ. ಮತ್ತು ಕೃಷಿ ಸಣ್ಣ ಯಂತ್ರೋಪಕರಣಗಳು, ಪವರ್ ಟಿಲ್ಲರ್ಸ್ ಆಗ್ಬೋದು, ನಾವೇನು ಅಂತರ ಬೇಸಾಯಕ್ಕೆ ಉಪಯೋಗಿಸುವಂಥ ಒಂದು ಸಲಕರಣೆಗಳನ್ನು ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ನಾವು ತೆರೆದಿರ್ತೇವೆ. ಮತ್ತು ಮುಖ್ಯವಾಗಿ ಈಗ ಎಲ್ರಿಗೂ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳ ಉಪಯೋಗಗಳನ್ನು ನಾವು ಸಾಕಷ್ಟು ಹೇಳ್ತಾ ಇರ್ತೇವೆ. ಅದರಿಂದಾಗಿ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯಿಂದ ಬರುವಂಥ ಉತ್ಪನ್ನಗಳನ್ನು ಒಂದು 20 ಮಳಿಗೆಗಳಲ್ಲಿ ನಾವು ತೆರೆದಿಟ್ಟಿರ್ತೇವೆ. ಮತ್ತು ಈಗ ನಾವೇನು ವಿಷಯಗಳನ್ನ ಕೃಷಿ ವಿಷಯದಲ್ಲಿ ಕೇವಲ ನಾವು ಬರೀ ನೋಡಿ ತಿಳ್ಕೊಳ್ದಿರಲ್ಲ, ಕೆಲವೊಂದು ಸರಿ ಓದಿ ತಿಳ್ಕೊಳ್ಳುವಂಥ ಸಾಕಷ್ಟು ಅವಕಾಶಗಳಿವೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ಕೃಷಿ ಸಂಬಂಧಪಟ್ಟಂಥ ಪ್ರಕಾಶಕರುಗಳು ಮತ್ತು ಏನು ಅದರ ಪುಸ್ತಕಗಳಿರ್ತವೆ ಅದನ್ನು ಒಂದು ಮೀಡಿಯಾ ಪಬ್ಲಿಕೇಶನ್ ಅಂತ ಪೆವಿಲಿಯನ್ನಲ್ಲಿ ನಾವು ತೋರಿಸಿರ್ತೇವೆ. ಮುಂದುವರೆದು ನಮ್ಮ ಏನು ರೈತರಿಗೆ ಯಾವ ರೀತಿ ಕೃಷಿ ಸಾಲಗಳನ್ನ ತಗೋಬೋದು ಅಥವಾ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಬ್ಯಾಂಕ್ನೊಂದಿಗೆ ಹಣಕಾಸು ಉಪಯೋಗಗಳನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬ್ಯಾಂಕ್ನ ಕೆಲವೊಂದು ರಾಷ್ಟ್ರೀಕೃತವಾದಂಥ ಬ್ಯಾಂಕ್ಗಳ ಮಳಿಗೆಗಳು ಸಹ ಇರ್ತವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಸಂಶೋಧನಾ ಸಂಸ್ಥೆಗಳಿವೆ, ರೈತರಿಗೆ ಅನುಕೂಲ ಆಗೋದಕ್ಕೋಸ್ಕರ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ತಳಿಗಳ ಅಭಿವೃದ್ಧಿ ಆಗ್ಬೋದು ಅಥವಾ ತಂತ್ರಜ್ಞಾನಗಳ ಅಭಿವೃದ್ಧಿ ಆಗ್ಬೋದು, ಅದನ್ನು ಅಭಿವೃದ್ಧಿಪಡಿಸಿರುವಂಥ ರಾಷ್ಟ್ರ ಮಟ್ಟದ ಕೇಂದ್ರೀಯ ಸಂಶೋಧನಾ ಸಂಸ್ಥೆಗಳು ಸಹ ಮಳಿಗೆಗಳು ಸಹ ಈ ಒಂದು ಕೃಷಿ ಮೇಳದಲ್ಲಿ ಇರ್ತವೆ. ಮತ್ತು ಮುಂದುವರೆದು ನಮ್ಮ ಈ ವಿವಿಧ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ವಿಶ್ವವಿದ್ಯಾನಿಲಯಗಳ ಮಳಿಗೆಗಳು ಸಹ ಈ ಒಂದು ಮೇಳದಲ್ಲಿ ಆಕರ್ಷಣೀಯವಾಗಿರ್ತವೆ. ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳಾದಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಅರಣ್ಯ, ಈ ಒಂದು ವಿವಿಧ ಅಭಿವೃದ್ಧಿ ಇಲಾಖೆಗಳ ಮಳಿಗೆಗಳನ್ನು ಸಹ ನಾವು ರೈತರ ಉಪಯೋಗಕ್ಕೋಸ್ಕರವಾಗಿ ಆಯೋಜನೆ ಮಾಡಿರ್ತೇವೆ. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಏನು ನಾವು ಕೃಷಿ ಪರಿಕರಗಳು ಅಂತ ಹೇಳ್ತೀವಿ, ನಾವು ಉಪಯೋಗಿಸುವಂಥ ಗೊಬ್ಬರಗಳಾಗ್ಬೋದು ಅಥವಾ ಇವತ್ತು ಪ್ರಸಿದ್ಧಿ ಪಡೆದಿರುವಂಥ ನ್ಯಾನೋ ಗೊಬ್ಬರಗಳಾಗ್ಬೋದು ಮತ್ತು ಬಿತ್ತನೆ ಬೀಜಗಳಾಗ್ಬೋದು, ಉತ್ತಮ ಬಿತ್ತನೆ ಬೀಜಗಳನ್ನು ರೈತರಿಗೆ ಅನುಕೂಲಕ್ಕೋಸ್ಕರ ಅವರು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಮತ್ತು ಅದನ್ನು ಕೊಂಡೊಯ್ಯುವಂಥ ವ್ಯವಸ್ಥೆ ಸಹ ಆಗಿರುತ್ತೆ. ಮತ್ತು
ಇಲ್ಲಿ ಬರುವಂಥ ಎಲ್ಲ ರೈತರಿಗೆ ವಿಶೇಷವಾಗಿ ನಾವು ಭೋಜನಾಲಯದ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿರ್ತೇವೆ. ಅದು ಅಲ್ಲದೆ ವಿವಿಧ ರೀತಿಯ ಅಂದರೆ ನಮ್ಮ ಏನು ಈ ಒಂದು ದಕ್ಷಿಣ ಭಾರತದ ವಿವಿಧ ಆಹಾರ ಮಳಿಗೆಗಳು ಸಹ ಒಂದು 60 ಮಳಿಗೆಗಳನ್ನು ನಾವು ಬರುವಂಥ ಸಾರ್ವಜನಿಕರ ಊಟದ ಉಪಯೋಗಕ್ಕೋಸ್ಕರವಾಗಿ ನಾವು ಆಯೋಜನೆ ಮಾಡಿರ್ತೇವೆ. ಒಟ್ಟಾರೆಯಾಗಿ ಈ ಒಂದು 700 ಮಳಿಗೆಗಳ ರೂಪದಲ್ಲಿ ಹವಾಮಾನ ಚತುರ ಡಿಜಿಟಲ್ ಕೃಷಿಯನ್ನು ರೈತರ ಅನುಕೂಲಕ್ಕಾಗಿ ಒಂದು ನೋಡುವ ರೀತಿಯಲ್ಲಿ, ಅವರು ನೋಡುವ ಬಗೆಯ ರೀತಿಯಲ್ಲಿ ನಾವು ರೈತರ ಅನುಕೂಲಕ್ಕಾಗಿ ಈ ಕೃಷಿ ಮೇಳದಲ್ಲಿ ತೆರೆದಿಟ್ಟಿರ್ತೇವೆ. ದಯವಿಟ್ಟು ಸಾರ್ವಜನಿಕರು, ರೈತ ಮಹಿಳೆಯರು, ರೈತರು, ಕೃಷಿ ಉದ್ದಿಮೆದಾರರು ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ನಾವು ಕೇಳ್ಕೊತೇವೆ.